ಈಚಲಕೊಪ್ಪ ಸರ್ಕಾರಿ ಶಾಲೆಯಲ್ಲಿ ಮೂಲ ಸೌಕರ್ಯಗಳಿಗೆ ಕೊರತೆ ಇದೆ. ಶಾಲೆಯತ್ತ ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು. ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿಯಲ್ಲಿದೆ. ಈಚಲಕೊಪ್ಪ ಸರ್ಕಾರಿ ಶಾಲೆಯಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ. ಆದ್ರೂ ಕೂಡ ಇಲಾಖೆಯ ಅಧಿಕಾರಿಗಳು ಆ ಕಡೆ ತಲೆ ಕೂಡ ಹಾಕಿ ನೋಡ್ತಾ ಇಲ್ಲ. ಶೌಚಾಲಯ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಈಚಲಕೊಪ್ಪದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇರುವಂತಹ ಅವ್ಯವಸ್ಥೆ ಇದು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಈಚಲಕೊಪ್ಪ ಶಾಲೆ ಜನಪ್ರತಿನಿಧಿಗಳು ಹಾಗೇನೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಶಾಲಾ ಆಡಳಿತ ವ್ಯವಸ್ಥೆ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮೂಲಭೂತ ಸೌಕರ್ಯ ನೀಡ್ತಾ ಇಲ್ಲ ಅಧಿಕಾರಿಗಳು ಅಂತ ನಾವು ನೋಡ್ತಾ ಇದೀವಿ. ಶೌಚಾಲಯ ಎಷ್ಟರ ಮಟ್ಟಿಗೆ ದುಸ್ಥಿತಿಯಲ್ಲಿದೆ ಅಂತ. ಒಂದು ಸರಿಯಾದಂತ ಡೋರ್ ಕೂಡ ಇಲ್ಲ ಶೌಚಾಲಯದಲ್ಲಿ. ಹೆಣ್ಣು ಮಕ್ಕಳು ಕೂಡ ಇರ್ತಾರೆ ಶಾಲೆ ಅಂದಾಗ, ಎಷ್ಟು ಸೇಫ್ ಇರ್ತಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಷ್ಟೆಲ್ಲ ಇದ್ರೂ ಕೂಡ ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ ಅಧಿಕಾರಿಗಳು. ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ಬಹುದು, ಇವ್ರಿಗೆ ಇದೆಲ್ಲ ಮ್ಯಾಟರೇ ಅಲ್ಲ. ಅವ್ರ ಮಕ್ಕಳನ್ನ ಅವ್ರು ಕಳಿಸುವಂಥದ್ದು ದೊಡ್ಡ ದೊಡ್ಡ ಐಷಾರಾಮಿ ಶಾಲೆ ಕಾಲೇಜುಗಳಿಗೆ. ಸರ್ಕಾರಿ ಶಾಲೆಗಳ ಬಗ್ಗೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲೇ ಗೊತ್ತಾಗ್ತಾ ಇದೆ. ಇನ್ನು ಶಾಲೆಯ ಆಡಳಿತ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ಗಮನಕ್ಕೆ ತರಿಸೋಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾರಾ? ಅಷ್ಟೆಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳನ್ನ ನಂಬ್ಕೊಂಡು ನಮಗೆ ಸೇಫ್